ನೋಡಿ, ಭಾಗವತಕ್ಕೂ ಶಿವಸ್ತುತಿಗೂ ಎಷ್ಟು ಸಂಬಂಧ ಇದೆ ಅಂದರೆ ಇನ್ನೊಂದು ಶಬ್ದ ಬಳಸಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಶಿವನನ್ನು ಸ್ತೋತ್ರ ಮಾಡುವಾಗ ಮಂಗಳಾಚರಣೆಯಲ್ಲಿ ಭುಜಗಭೂಷಣಂ ಭೂತಿಮತು ಕದಾನುಷಿತಿ ಕಂಠತೆ ವಪುರ ವೀಕ್ಷತೆ ವೀಕ್ಷಣಂ ಅಂತ ಸ್ತೋತ್ರ ಮಾಡ್ತಾರೆ. ಭುಜಗಭೂಷಣಂ ಅಂತ ಹೇಳ್ತಾರೆ. ರುದ್ರದೇವರು ಆಭರಣಗಳನ್ನು ತೊಟ್ಟಿದ್ದಾರಂತೆ. ಆ ಆಭರಣ ಎಂತಹದ್ದು? ಅವರು ತೊಟ್ಟ ಆಭರಣ ಯಾವುದು ಅಂತಂದರೆ ಜಗತ್ತಿನಲ್ಲಿ ಯಾರೂ ಅಂತಹ ಆಭರಣವನ್ನು ತೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸುವರ್ಣದ ಅಂಗಡಿಯಲ್ಲೂ ಬಂಗಾರದ ಅಂಗಡಿಯಲ್ಲೂ ನಿಮಗೆ ಆಭರಣ ಸಿಗೋದಿಲ್ಲ. ಅದು ಯಾವುದದು? ಭೂಷಣಂ, ಒಳ್ಳೆಯ ಆಭರಣ ಅಂತ ಹೇಳ್ತಾರೆ. ಅಲಂಕೃತವಾದ ಆಭರಣವನ್ನು ರುದ್ರದೇವರು ತೊಟ್ಟಿದ್ದಾರೆ ಶರೀರದಲ್ಲಿ, ಬಾಹುಗಳಲ್ಲಿ. ನಾಗಭೂಷಣನಾಗಿದ್ದಾನೆ. ಅದು ಯಾವುದು ಅಂತಂದರೆ ಎಲ್ಲರೂ ಹೆದರೋದು ಸರ್ಪಕ್ಕೆ. ಆ ಸರ್ಪಗಳನ್ನೇ ಭೂಷಣವನ್ನಾಗಿ ಅಲಂಕಾರವನ್ನಾಗಿ ಮಾಡಿಕೊಂಡು ಆಭರಣಗಳನ್ನು, ಸರ್ಪವನ್ನೇ ಆಭರಣವನ್ನಾಗಿ ತೊಟ್ಟ ವ್ಯಕ್ತಿ ನೀನು ಅಂತ ರುದ್ರದೇವರನ್ನು ನಾರಾಯಣ ಪಂಡಿತರು ಸ್ತೋತ್ರ ಮಾಡ್ತಾರೆ. ಇದೇನಿದೆ ಆಶ್ಚರ್ಯ ನೋಡಿ. ತಮಾಷೆ ಅಂದರೆ ಇವತ್ತು ನಮಗೆ ಯಾವುದು ಇಷ್ಟವೋ ಅದನ್ನು ಮೈ ಮೇಲೆ ಹಾಕ್ಕೊಳ್ಳೋ ಕ್ರಮ ಇದೆ. ನಮಗೆಲ್ಲ ಏನಿಷ್ಟ? ಬಂಗಾರ ಭಾರಿ ಇಷ್ಟ ನಮಗೆ. ಆದ್ದರಿಂದ ಹೆಣ್ಣುಮಕ್ಕಳೆಲ್ಲ ಬಂಗಾರವನ್ನು ಮೈ ಮೇಲೆಲ್ಲ ಸರ ಮಾಡಿ ಆಭರಣವನ್ನು ಮಾಡಿ ಹಾಕ್ಕೊಳ್ತಾರೆ. ಆದರೆ ಯಾಕೆ ಅಂದರೆ ಅವರಿಗೆ ಯಾವುದು ಇಷ್ಟವೋ ಅದನ್ನು ಮೈ ಮೇಲೆ ಹಾಕ್ಕೊಳ್ಳೋದು ಕ್ರಮ ಲೋಕದಲ್ಲಿ. ರುದ್ರದೇವರಿಗೆ ಯಾವುದು ಇಷ್ಟ ಅಂದರೆ ಸರ್ಪಗಳೇ ಇಷ್ಟ ಅಂತ ಅವರಿಗೆ. ಆದ್ದರಿಂದ ಮೈ ಮೇಲೆಲ್ಲ ಆಭರಣವನ್ನಾಗಿ ಸರ್ಪಗಳನ್ನೇ ತೊಟ್ಟಿದ್ದಾರೆ ಅಂತ ಹೀಗೆ ಸ್ತೋತ್ರ ಮಾಡ್ತಾರೆ. ಆಶ್ಚರ್ಯ ಅಂತಂದರೆ ಯಾಕೆ ನೀನು ಆ ಸರ್ಪವನ್ನು ಆಭರಣವನ್ನಾಗಿ ತೊಟ್ಟಿದ್ದಿ ಅಂದರೆ ಊಹೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ನಿನಗೆ ಭಾಳ ಇಷ್ಟ ಇರಬೇಕು ಸರ್ಪ. ಯಾಕೆಂದರೆ ಎಲ್ಲರೂ ಬಂಗಾರ ಇಷ್ಟ ಅಂತ ಮೈ ಮೇಲೆ ಹಾಕ್ಕೊಳ್ತಾರೆ. ನೀನು ಸರ್ಪ ಎಲ್ಲ ಮೈ ಮೇಲೆ ಹಾಕ್ಕೊಂಡಿದ್ದಿ ಅಂದಮೇಲೆ ನಿನಗೆ ಸರ್ಪ ತುಂಬ ಇಷ್ಟ. ಹಾಗಾದರೆ ನಿನಗೆ ತುಂಬ ಸರ್ಪ ಇಷ್ಟ ಅನ್ನೋದನ್ನು ಕೂಡ ನೀನು ಶುಕನಾಗಿ ಬಂದಾಗ ತೋರಿಸಿಕೊಟ್ಟಿದ್ದಿ. ಆದ್ದರಿಂದಲೇ ಪರೀಕ್ಷಿತನಿಗೆ ಒಂದು ಕತೆ ಹೇಳಿದೆ, ಬಹಳ ಪ್ರಸಿದ್ಧವಾದ ಕತೆ. ಅದು ಭಾಗವತ ಕತೆ. ಅದು ಏನು ಕತೆ? ಅದು ಸರ್ಪದ್ದೇ ಕತೆ. ನಿನಗೆಷ್ಟು ಮೈ ಮೇಲೂ ಸರ್ಪ, ನೀನು ಉಪದೇಶ ಮಾಡುವ ಕಥೆಯಲ್ಲೂ ಸರ್ಪ ತುಂಬಿದೆ ನೋಡಿ. ಭಾಗವತ ಕಥೆ ಆರಂಭ ಆಗೋದೇ ಸರ್ಪದಿಂದ. ಶಮೀಕ ಋಷಿಗಳು ತಪಸ್ಸು ಮಾಡ್ತಾ ಇರುವಾಗ ಪರೀಕ್ಷಿತ ತಾನು ಒಂದು ಸತ್ತ ಸರ್ಪವನ್ನು, ನೀರು ಸಿಕ್ಕಿಲ್ಲ, ತೃಷೆ ಪರಿಹಾರ ಆಗಿಲ್ಲ ಅಂತ ತಿಳ್ಕೊಂಡು ಋಷಿಗಳನ್ನು ನೀರು ಬೇಕು ಅಂತ ಬೇಡಿದಾಗ ಸಮಾಧಿಯ ಅವಸ್ಥೆಯಲ್ಲಿ ತಪಸ್ಸು ಮಾಡ್ತಾ ಇರುವ ಆ ಋಷಿಗಳು ಮಾತನಾಡದೇ ಇದ್ದಾಗ ಅವನಿಗೆ ದರ್ಪ ಬಂತು. ದರ್ಪ ಬಂದ ಕೂಡಲೇ ಎದುರಿಗೆ ಸರ್ಪ ಕಂಡಿತು. ಸತ್ತ ಸರ್ಪವನ್ನು ತೆಗೆದು ಆ ಶಮೀಕ ಋಷಿಗಳ ಕೊರಳಿಗೆ ಹಾಕಿಬಿಡ್ತಾನೆ ಕೋಪದಿಂದ. ಅದರ ಪರಿಣಾಮ ಏನಾಯಿತು ಅಂದರೆ ಮುಂದೆ ಶೃಂಗಿ ಋಷಿಗಳು ಬಂದು ಅದನ್ನು ಕಂಡು ತನ್ನ ಸಾಧನೆ, ತನ್ನ ಯೋಗ ಸಾಮರ್ಥ್ಯದಿಂದ ಯಾರು ಇದನ್ನು ಮಾಡಿದ್ದು ಅಂತ ತಿಳಿದು ಎಲ್ಲೋ ಇದ್ದ ಪರೀಕ್ಷಿತನನ್ನು ಕಂಡು ಹಿಡಿದು ಅವನಿಗೆ ಶಾಪ ಕೊಡ್ತಾನೆ. 7 ದಿವಸಗಳಲ್ಲಿ ನಿನಗೆ ಮರಣ ಬರಲಿ, ಅದೇ ಸರ್ಪ ಬಂದು ನಿನಗೆ ಕಚ್ಚಿ ನಿನಗೆ ಮರಣ ಬರಲಿ ಅಂತ ಶಾಪ ಕೊಡ್ತಾನೆ ಶೃಂಗಿ. ಎಂತಹ ತಪಸ್ಸು! ಶಾಪ ಕೊಟ್ಟ ವಯಸ್ಸು ಎಷ್ಟು ಗೊತ್ತಾ? ಮಕ್ಕಳು ಆಟವಾಡುವ 5ನೇ ವಯಸ್ಸು. ಆಗಲೇ ಅವನಿಗೆ ಗಾಯತ್ರಿಯ ಸಿದ್ಧಿ ಇತ್ತು. ಆ ಸಿದ್ಧಿಯ ಫಲ ಶಾಪ ಕೊಟ್ಟ ಕೂಡಲೇ ಅದು ಫಲಿಸಿಬಿಡ್ತು. ನಾವು ಶಾಪ ಕೊಡ್ತಾನೆ ಇರ್ತೀವಿ, 80 ವರ್ಷ 100 ವರ್ಷ ಬದುಕಿರೋ ತನಕ ಶಾಪ ಕೊಡ್ತಾ ಇರ್ತೀವಿ. ದೇವರ ಅನುಗ್ರಹ ಒಂದು ಶಾಪವೂ ಕೂಡ ಅದು ಫಲಿಸೋದೇ ಇಲ್ಲ. ಆದರೆ ಆ ಜಪದ ಗಾಯತ್ರಿಯ ಮಂತ್ರದ ಸಿದ್ಧಿಯ ಫಲ ಎಂತಹದ್ದು ಅಂತಂದರೆ, ಆಟವಾಡ್ತಾ ಒಂದು ಶಾಪ ಕೊಡಬೇಕಾದ್ರೆ ಅವನು ಆ ಶಾಪ ಫಲಿಸಬೇಕಾದ್ರೆ ಹೇಗಿರಬೇಕು? ಪರೀಕ್ಷಿತನಿಗೆ ತಿಳಿಯಿತು ಶಾಪ ಬಂದಿದೆ ಅಂತ, ಪಶ್ಚಾತ್ತಾಪಪಟ್ಟ. ಕೊನೆಗೆ ಭಾಗವತವನ್ನು ಶ್ರವಣ ಮಾಡಿದ. ಆ ಭಾಗವತ ಕಥೆ ಆರಂಭ ಆದದ್ದೇ ಈ ಸರ್ಪದಿಂದ ನೋಡಿ. ಸತ್ತ ಸರ್ಪವನ್ನು ಶಮೀಕ ಋಷಿಗಳ ಕೊರಳಿಗೆ ಹಾಕದೇ ಇದ್ದಿದ್ದರೆ, ಶೃಂಗಿ ಋಷಿ ಶಾಪ ಕೊಡದೇ ಇದ್ದಿದ್ದರೆ ಪರೀಕ್ಷಿತ ಭಾಗವತ ಕೇಳುವ ಒಂದು ಸಂದರ್ಭವೇ ಬರ್ತಾ ಇರಲಿಲ್ಲ. ನಮಗೂ ನಿಮಗೂ ಭಾಗವತ ಸಿಗುವ ಸಂದರ್ಭವೇ ಜೀವನದಲ್ಲಿ ಬರ್ತಿರಲಿಲ್ಲ. ಹಾಗಾದರೆ ಇಡೀ ಜಗತ್ತಿಗೆ ಭಾಗವತ ಸಿಕ್ಕಿತು ಸರ್ಪದಿಂದ. ಅದನ್ನು ಹೇಳಿದ ವ್ಯಕ್ತಿ ಯಾರು ಅಂದರೆ, ಮೈ ಮೇಲೆ ಸರ್ಪ ಹಾಕ್ಕೊಂಡ ಒಬ್ಬ ದೇವತೆಯೇ ಸರ್ಪದ ಕಥೆಯನ್ನು ಆರಂಭ ಮಾಡಿದ್ದು. ಇದೊಂದು ಆಶ್ಚರ್ಯ. ಆರಂಭ ಮಾಡಿದ್ದು ಸರ್ಪದ ಕಥೆಯಿಂದ, ಆದರೆ ಕೊನೆ ಮುಗಿದದ್ದು ಹೇಗೆ ಅಂದರೆ, ಅದೇ ಸರ್ಪ ಬಂದು ತಕ್ಷಕನನ್ನು ಕಚ್ಚಿ ಬೇಜೇ ಖಗೇಂದ್ರ ಧ್ವಜ ಪಾದ ಮೂಲಂ, ಅಲ್ಲಿಗೆ ಭಾಗವತ ಮುಗೀತು. ಸರ್ಪದ ಕಥೆಯಿಂದ ಆರಂಭವಾದ ಭಾಗವತ ಕಥೆ ಸರ್ಪದಿಂದಲೇ ಮುಗಿಯುವ ಕಥೆ. ಅದು ಹೇಳಿದ್ದು ಸರ್ಪಭೂಷಣರೇ. ಹಾಗಾದರೆ ಸರ್ಪಕ್ಕೂ ಭಾಗವತಕ್ಕೂ ಮತ್ತು ಶಿವನಿಗೂ ಎಷ್ಟು ಸಂಬಂಧ ಇದೆ ಅನ್ನೋದನ್ನು ನಾವು ಕಾಣಬಹುದು. ಹಾಗಾಗಿ ಸರ್ಪ ಅಂದರೆ ಭೋಗ ಅಂತರ್ಥ. ಭೋಗ ಅಂದರೆ
ಆ ಲೌಕಿಕ ಸುಖ ಭೋಗಗಳನ್ನು ತೊರೆದ ಮಹಾನುಭಾವರು ಶೃಂಗಿ ಋಷಿಗಳು, ಶಮೀಕ ಋಷಿಗಳು. ಅಂತಹ ತಪಸ್ಸಿನಲ್ಲಿರುವ ಆ ಶಮೀಕ ಋಷಿಗಳು ಭೋಗವನ್ನು ತ್ಯಾಗ ಮಾಡಿದ ವ್ಯಕ್ತಿಗೆ ಆ ಭೋಗ ಅಂದರೆ ಸರ್ಪವನ್ನು ತೊಡಿಸಿದಾಗ ಅದರಿಂದಾದ ದುರಂತ ಅಂತ ನಾವು ಹೇಳುವ ಹಾಗಿಲ್ಲ. ಆ ಸರ್ಪವನ್ನು ಹಾಕಿದ್ದರಿಂದಾಗಿ ಇಡೀ ಜಗತ್ತಿಗೆ ಭಾಗವತ ನಮಗೆ ಸಿಕ್ತು. ಅಂತಹ ಸರ್ಪಭೂಷಣರಾದ, ಸರ್ಪದಿಂದ ಆರಂಭವಾದ ಭಾಗವತ ಕಥೆಯನ್ನು ಯಾರು ಕೇಳ್ತಾರೋ ಅವರಿಗೆ ಸರ್ಪಲೋಕ, ನಾವೆಲ್ಲ ಸರ್ಪಲೋಕಕ್ಕೆ ಹೋಗ್ತೀವಿ. ಎಲ್ಲಿ ಅಂದರೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಮೋಕ್ಷವನ್ನು ಪಡೆಯಬೇಕಾದರೆ ಭಗವಂತನ ಲೋಕಕ್ಕೆ ಹೋಗಬೇಕು. ಆ ಭಗವಂತನ ಲೋಕದಲ್ಲಿ ಕ್ಷೀರ ಸಮುದ್ರದಲ್ಲಿ ಭಗವಂತ ಆ 1000 ಹೆಡೆ ಉಳ್ಳಂತಹ ಶೇಷ ಸರ್ಪದ ಮೇಲೆ ಮಲಗಿದ್ದಾನೆ ಭಗವಂತ. ಹಾಗಾಗಿ ಅಲ್ಲೂ ಸರ್ಪ ಇದೆ ನೋಡಿ. ಅಂದರೆ ಅದರ ಸಂಕೇತ ಏನು ಅಂತಂದರೆ ಆ ಶೇಷದೇವರು, ಸರ್ಪ ಅಂದರೆ ಶೇಷ, ಶೇಷ ಅಂದರೆ ಸಚ್ಚಾಸ್ತ್ರಕ್ಕೆ ಸಂಕೇತವಾದದ್ದು ಶೇಷ. ಅಂದರೆ ಶಾಸ್ತ್ರಗಳ ಅಧ್ಯಯನವನ್ನು ನಡೆಸಿದಾಗ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಎನ್ನುವ ಸಂದೇಶ ಅದರೊಳಗೆ ಅಡಗಿದೆ. ಆದ್ದರಿಂದ ಶಿವಸ್ತುತಿಗೂ ಭಾಗವತಕ್ಕೂ ಈ ಸಂಬಂಧ ಇದೆ ಅನ್ನೋದನ್ನು ನಾರಾಯಣ ಪಂಡಿತರು ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡುವುದರ ಮೂಲಕ ನಮಗೆ ತೋರಿಸಿಕೊಟ್ಟು, ಭುಜಗಭೂಷಣಂ, ನಿನಗೆ ಆಭರಣ ಯಾವುದು ಅಂದರೆ ಅದು ಭುಜಗ, ಸರ್ಪ. ಸರ್ಪವನ್ನೂ ತೊಟ್ಟಿದ್ದಿ, ಆದರೆ ಸರ್ಪದಿಂದ ಆರಂಭವಾಗುವ ಭಾಗವತ ಕಥೆಯೇ ನಿನಗೆ ಅಲಂಕಾರ, ನಿನಗೆ ಭೂಷಣ ಅಂತ ರುದ್ರದೇವರನ್ನು ಅನೇಕ ರೂಪದಲ್ಲಿ ಸ್ತೋತ್ರ ಮಾಡಿ ಕೊನೆಗೆ ಹೇಳ್ತಾರೆ, ಮಹೇಶ ಮಹಿತೋಸಿತ ಪುರುಷ ಪೂರುಷಾಗ್ರ್ಯೋ ಭವಾನ್ ಅಘೋರ ರಿಪು ಘೋರತೆ ನವಮ ವಾಮ ದೇವಾಂಜಲಿ. ಬಹಳ ಸುಂದರವಾದ ಸ್ತೋತ್ರ. ಅಲ್ಲಿ ಕೊನೆಯಲ್ಲಿ ಹೇಳುವಾಗ ಪಂಚವಿಧ ಮನಸ್ಸು ಅಂತ ಹೇಳ್ತಾರೆ, ಪಂಚವಿಧವಾದ ತಮಸ್ಸು. ನೋಡಿ, ಪಂಚಕೃತ್ ಅಂತಿದೆ ಅಲ್ಲಿ ಶಬ್ದ. ಪಂಚಕೃತ್ ಅಂದರೆ 5 ವಿಧ ಅಂತ ಅರ್ಥ. ಏನು 5 ವಿಧ ಅಂದರೆ ಮನಸ್ಸು 5 ವಿಧ, ಮನಸ್ಸಿನಲ್ಲಿದ್ದ ದೋಷಗಳು 5 ವಿಧ ಅಂತ ಹೇಳ್ತಾರೆ. ಪಂಚಕೃತ್ ಅನ್ನುವುದನ್ನು ಈ ಮನಸ್ಸು ತಮಸ್ಸು ಎರಡಕ್ಕೂ ವಿಶೇಷಣವನ್ನಾಗಿ ಇಟ್ಕೊಂಡಾಗ ಹೊಸ ಅರ್ಥ ಸಿಗತ್ತೆ. 5 ಮನಸ್ಸಿದೆ, ನಮ್ಮ ಒಳಗೆ 5 ಮನಸ್ಸಿದೆ. 5 ಮನಸ್ಸಿನ ಒಳಗೆ 5 ದೋಷಗಳು ತುಂಬಿದೆ. ಆ 5 ದೋಷಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ರುದ್ರದೇವರು 5 ರೂಪಗಳನ್ನು ತೊಟ್ಟು ಬಂದರು ಅಂತ ಸ್ತೋತ್ರ ಮಾಡ್ತಾರೆ. ನೋಡಿ, ಮನಸ್ಸು 5 ಅನ್ನುವ ಪರಿಕಲ್ಪನೆಯೇ ಇವತ್ತು ನಿಮಗೆ ಬೇರೆ ಮನಃಶಾಸ್ತ್ರಗಳಲ್ಲಿ, ಸೈಕಾಲಜಿ ಮೊದಲಾದ ಶಾಸ್ತ್ರಗಳಲ್ಲಿ ಸಿಗೋದಿಲ್ಲ. ಒಂದು ಜಡವಾದ ಮನಸ್ಸಿನ ಬಗ್ಗೆ ಮಾತ್ರ ಹೇಳ್ತಾರೆ ಅಷ್ಟೇ ಹೊರತು ಮನಸ್ಸಿಗೆ 5 ಮುಖ ಇದೆ, 5 ವಿಧವಾದ ಮನಸ್ಸು ಅನ್ನೋ ಕಲ್ಪನೆಯೇ ಇವತ್ತು ನಮಗೆ ಹೊರಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಶಾಸ್ತ್ರಕಾರರು ಬಹಳ ಸುಂದರವಾಗಿ ವಿವರಣೆ ಕೊಡ್ತಾರೆ. ದೊಡ್ಡ ಮನಃಶಾಸ್ತ್ರವನ್ನೇ ತೆಗೆದಿಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. 5 ಮನಸ್ಸಿದೆ ಅಂತ ತಿಳ್ಕೊಳ್ರಿ. ನಮಗೆಲ್ಲ ಗೊತ್ತಿದೆ, ಆದರೆ ಯಾವುದು ಮನಸ್ಸು ಅಂತ ಗೊತ್ತಿಲ್ಲ. ಯಾವುದದು ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ಮನಸ್ಸಿದೆ. ಬುದ್ಧಿಯೂ ಒಂದು ಮನಸ್ಸೇ, ಆದರೆ ನಮಗದು ಗೊತ್ತಿಲ್ಲ. ಅದರ ಕಾರ್ಯಗಳು ಏನು ಅನ್ನೋದರ ವಿವರಣೆಯನ್ನು ಬಹಳ ಸುಂದರವಾಗಿ ಶಾಸ್ತ್ರಗಳು ಭಾಗವತದಲ್ಲಿ ಶುಕಾಚಾರ್ಯರು ಅದರ ಬಗ್ಗೆ ತಿಳಿಸಿದ್ದಾರೆ. ಮನೋಗುಣಾನ್ವೈ ಸೃಜತೆ ಬಲೀಯಃ ತತಶ್ಚ ಕರ್ಮಾಣಿ ವಿಲಕ್ಷಣಾನಿ ಶುಕ್ಲಾನಿ ಕೃಷ್ಣಾನಿ ಅತಲೋಹಿತಾನಿ ತೇಭ್ಯಸ್ಸ ವರ್ಣಾಃ ಗತಯೋ ಭವಂತಿ ಅಂತ ಶುಕಾಚಾರ್ಯರು 11ನೇ ಸ್ಕಂದ, ಏಕಾದಶ ಸ್ಕಂದದಲ್ಲಿ ಭಾಗವತದಲ್ಲಿ ಮನಸ್ಸಿನ ಬಗ್ಗೆ ತೆರೆದಿಡ್ತಾರೆ. ಮನೋಭಿಮಾನಿ ದೇವತೆಯೇ ಹೇಳಬೇಕು ಮನಸ್ಸಿನ ಬಗ್ಗೆ, ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಬಹಳ ಸುಂದರವಾದ ಮನಸ್ಸಿನ ಬಗ್ಗೆ ಹೇಳ್ತಾರೆ. 5 ಮನಸ್ಸಿದೆ. ಒಂದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ. ವ್ಯತ್ಯಾಸ ಏನು ಹಾಗಾದರೆ? ಬುದ್ಧಿಯನ್ನು ಮನಸ್ಸು ಅಂತ ಕರಿತೀರಿ, ಅಹಂಕಾರವನ್ನು ಮನಸ್ಸು ಅಂತ ಕರಿತೀರಿ, ಚಿತ್ತವನ್ನು ಮನಸ್ಸು ಅಂತ ಕರಿತೀರಿ, ಚೇತನವನ್ನು ಮನಸ್ಸು ಅಂತ ಕರೆದರೆ ವ್ಯತ್ಯಾಸ ಏನು ಹಾಗಾದರೆ? ಎಲ್ಲವೂ ಮನಸ್ಸಾದರೆ ಮನಸ್ಸು ಮಾಡುವ ಕೆಲಸ ಏನು, ಬುದ್ಧಿ ಮಾಡುವ ಕೆಲಸ ಏನೋ ಗೊತ್ತಾಗೋದಿಲ್ಲ. ಅದರ ವಿವರಣೆ ಮತ್ತೆ ಬಿಡಿಸಿ ಹೇಳ್ತಾರೆ. ಮನಸ್ಸು ಅಂದರೆ ಬಯಸುವಂಥದ್ದು ಮನಸ್ಸು. ಇದು ಬೇಕು ಅದು ಬೇಕು ಅಂತ ನಿರಂತರ ಬಯಕೆ ಹುಟ್ಟತ್ತಲ್ಲ, ಅದು ಮನಸ್ಸು ಮಾಡುವ ಕೆಲಸ ಅಂತ. ಆಸೆಗಳನ್ನು ಹುಟ್ಟಿಸುವ ಕೇಂದ್ರ ಅದು ಮನಸ್ಸು. ನಾವು ಯಾವುದಾದ್ರೂ ಒಂದು ಹೊಸ ವಸ್ತುವನ್ನು ಕಾಣ್ತೇವೆ ಅಂಗಡಿಯಲ್ಲಿ, ತಕ್ಷಣ ಮನಸ್ಸು ಹೇಳುತ್ತೆ ಅದನ್ನು ತಗೋ ಅಂತ, ಬೇಕು ಅಂತ ಹೇಳುತ್ತೆ. ಆದರೆ ಇನ್ನೊಂದು ಮನಸ್ಸು ಕೆಲಸ ಆಮೇಲೆ ಮಾಡುತ್ತೆ. ಇಷ್ಟೇ ಮಾಡೋದು ಮನಸ್ಸು, ಇಷ್ಟು ಮಾಡಿ ಬಿಟ್ಟುಬಿಡುತ್ತೆ. ಆ ವಸ್ತು ನನಗೆ ಬೇಕು ಅಂತ ಬಯಸುವಂತೆ ಮಾಡುತ್ತೆ ಮನಸ್ಸು ಅಷ್ಟೇ. ಆದರೆ ಅದು ಬೇಕೋ ಬೇಡವೋ, ಅದನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನಿನಗಿದೆಯೋ ಇಲ್ಲವೋ ಅಂತ ಮನಸ್ಸು ಮುಂದೆ ನಿಮಗೆ ಹೇಳೋದೇ ಇಲ್ಲ, ನಿರ್ಣಯ ಕೊಡಲಿಕ್ಕೆ ಮನಸ್ಸಿಗೆ ಬರೋದೇ ಇಲ್ಲ. ಆದರೆ ಈ ಮುಂದಿನ ಮನಸ್ಸು ಒಂದಿದೆ, ಅದು ಬುದ್ಧಿ. ಬುದ್ಧಿ ಏನು ಹೇಳುತ್ತೆ ಗೊತ್ತಾ?
ನೋಡು, ಆ ವಸ್ತು ಬೇಕು ಅಂತ ಆಸೆ ಪಡ್ತಾ ಇದ್ದಿ ಹೌದು, ಆದರೆ ಆ ವಸ್ತುವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನಿನ್ನ ಕಿಸೆಗೆ ಇದೆಯೋ ಇಲ್ಲವೋ ನೋಡ್ಕೋ ಅಂತ ಹೇಳುತ್ತೆ ಬುದ್ಧಿ ಎಚ್ಚರಿಕೆ ಕೊಡುತ್ತೆ. ಬುದ್ಧಿ ಮಾಡುವ ಕೆಲಸ ಏನು ಗೊತ್ತಾ, ಅದನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನಿನಗಿಲ್ಲ, ಆದ್ದರಿಂದ ಮನಸ್ಸಿನಿಂದ ಕಿತ್ತು ಹಾಕು. ಆಸೆ ಪಡಬೇಡ, ಈ ವಸ್ತು ನನಗೆ ಬೇಕು ಅಂತ ಎಂದು ಆಸೆ ಪಟ್ಟು ದುಃಖ ಪಡಬೇಡ ಅದು ಸಿಗದೇ ಇದ್ದಾಗ ಅಂತ ಬುದ್ಧಿ ನಮಗೆ ಎಚ್ಚರಿಕೆ ಕೊಡುತ್ತೆ ಅನ್ನುವ ಇಂತಹ ಸುಂದರವಾದ ಕಲ್ಪನೆ ಅದು ಶಾಸ್ತ್ರ ಬಹಳ ಚೆನ್ನಾಗಿ ನಮಗೆ ತಿಳಿಸಿಕೊಡುತ್ತೆ. ಇದರ ಪರಿಕಲ್ಪನೆಯೇ ನಮಗೆ ಗೊತ್ತಿಲ್ಲ. ಹಾಗೆ ಬಯಸುವಂಥದ್ದು ಮನಸ್ಸಾದರೆ ನಿರ್ಣಯಿಸುವಂಥದ್ದು ಬುದ್ಧಿ ಅಂತ ಹೇಳಿದ್ದಾರೆ ಶಾಸ್ತ್ರದ ನಿರ್ಣಯ. ಇದು ಬೇಕು, ಇದು ಬೇಡ, ಇದು ನನಗೆ ಹಿತ, ಇದು ಅಹಿತ, ಇದು ಪಾಪ, ಇದು ಪುಣ್ಯ ಅಂತ ನಿರ್ಣಯ ಮಾಡಬೇಕಾದ್ರೆ ಅದು ಬುದ್ಧಿ ಮಾತ್ರ ಮಾಡಬೇಕಷ್ಟೇ ಹೊರತು ಮನಸ್ಸು ಮಾಡೋದಿಲ್ಲ. ಮನಸ್ಸು ಬಯಸುವಂಥದ್ದು ಮಾತ್ರ. ಇಷ್ಟು ಪ್ರಭೇದ ಇದೆ ಅನ್ನೋದನ್ನು, ಮನಸ್ಸಿನ ಸೂಕ್ಷ್ಮತೆಯನ್ನು ವ್ಯಾಖ್ಯಾನಕಾರರು ಬಿಡಿಸಿ ನಮಗೆ ಹೇಳ್ತಾರೆ. ಆದ್ದರಿಂದ ರುದ್ರದೇವರು ಒಂದೊಂದು ಮನಸ್ಸಿನ ಒಳಗೂ ಒಂದೊಂದು ರೂಪದಿಂದ ಪ್ರವೇಶ ಮಾಡ್ತಾರಂತೆ. ಅದರ 5 ರೂಪಗಳ ಹೆಸರುಗಳನ್ನು, ಅವತಾರ ರೂಪಗಳನ್ನು ಕೂಡ ನಾರಾಯಣ ಪಂಡಿತರು ಉಲ್ಲೇಖ ಮಾಡ್ತಾರೆ ಬಹಳ ಸುಂದರವಾಗಿ. ಹಾಗಾಗಿ ಮನಸ್ಸಿನ ಒಳಗೆ ಮಹೇಶ ಅನ್ನುವ ರೂಪದಿಂದ ರುದ್ರದೇವರಿದ್ದು ನಮಗೆ ಬಯಕೆಗಳನ್ನು, ಆಸೆಗಳು ಹುಟ್ಟುವ ಹಾಗೆ ಮಾಡ್ತಾರೆ. ಆಸೆಗಳ ಕೇಂದ್ರ ಅದು ಮನಸ್ಸು. ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ ನೋಡಿ, ಆಸೆ ಮನುಷ್ಯನನ್ನು ಎಷ್ಟು ಕಾಡುತ್ತೆ ಅಂದರೆ, ಒಬ್ಬ ತಪಸ್ಸಿಗೆ ಹೋದನಂತೆ ಕಾಡಿಗೆ ತಪಸ್ಸು ಮಾಡಬೇಕು ಅಂತ ಹೋದರೂ ಕೂಡ ಮನಸ್ಸು ಅವನನ್ನು ಕಾಡ್ತಾನೇ ಇತ್ತಂತೆ. ತಪಸ್ಸು ಪೂರ್ಣ ಆಯಿತಾ ಅಂದರೆ ಆಗಲೇ ಇಲ್ಲ. ಯಾಕೆ ಅಂದರೆ ರುದ್ರದೇವರನ್ನ ಕುರಿತು ಕಲಿಯುಗದಲ್ಲಿ ರುದ್ರದೇವರು ಬೇಗ ವರ ಕೊಡ್ತಾರೆ ಅಂತ ತಿಳ್ಕೊಂಡು ಮನೋಭಿಮಾನಿ ದೇವತೆಯಾದ ರುದ್ರದೇವರನ್ನು ತಪಸ್ಸು ಮಾಡಿದಂತೆ. ಆದರೆ ತಪಸ್ಸು ಮಾಡಿದ್ದರ ಉದ್ದೇಶ ಏನು ಗೊತ್ತಾ ಅವನಿಗೆ? ಅನೇಕ ಆಸೆಗಳನ್ನು ತೀರಿಸಿಕೊಳ್ಳಬೇಕು ಅಂತ. ಆಸೆಗೆ ಕೊನೆ ಇದೆಯಾ ಹೇಳಿ? ಮನುಷ್ಯ ಆಸೆ ಪಡ್ತಾ ಹೋದರೆ ಅದಕ್ಕೆ ಕೊನೆ ಅಂತಿಲ್ಲ. ಆದ್ದರಿಂದ ನಾವು ಆಸೆಗಳನ್ನೇ ದೂರ ಮಾಡಬೇಕು. ವಾದಿರಾಜರು ಹಯಗ್ರೀವನನ್ನು ಸ್ತುತಿ ಮಾಡುವಾಗ ಇದನ್ನೇ ಹೇಳ್ತಾರೆ, ಬಹಳ ಸುಂದರವಾಗಿ ಸ್ತೋತ್ರ ಮಾಡ್ತಾರೆ ಹಯಗ್ರೀವನನ್ನು. ಹರದೂರತಃ ಅಂತ ಹೇಳ್ತಾರೆ. ಎಷ್ಟು ಅಂತಂದರೆ, ಈ ಆಸೆಗಳು ನನ್ನ ಮನಸ್ಸಿನ ಹತ್ತಿರ ಬರದಂತೆ ಮಾಡಿಬಿಡು ನೀನು, ತಡಿ. ಅದು ಬಂದರೆ ತಾನೇ ಮನಸ್ಸು ಆಸೆಗಳನ್ನು ಬಯಸೋದು. ಅದರಿಂದ ನಾನು ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದಕ್ಕೆ ಕೊನೆಯೂ ಇಲ್ಲ ಅದಕ್ಕೆ ಆಸೆಗೆ. ಆದ್ದರಿಂದ ಮನಸ್ಸಿನ ಹತ್ತಿರವೇ ಆಸೆ ಬಾರದಂತೆ ನೀನು ಹರದೂರತಃ ಅಂತ ಓಡಿಸುವಂತ ಪ್ರಾರ್ಥನೆ ಮಾಡ್ತಾರೆ. ಚಾಂಚಲ್ಯಂ ಮೂಲತಶ್ಚಿಂದಿ ದುರಾಶಾಂ ಹರದೂರತಃ. ಕೆಟ್ಟ ಆಸೆಗಳು ನನ್ನ ಮನಸ್ಸಿನ ಹತ್ತಿರ ಬಾರದಂತೆ ದೂರ ಸರಿಸುವಂಥ ಭಗವಂತನನ್ನು ಜ್ಞಾನಿಗಳೆಲ್ಲ ಸ್ತೋತ್ರ ಮಾಡಬೇಕಾದ್ರೆ ನಮ್ಮ ಪಾಡೇನು? ಆದ್ದರಿಂದ ಮನಸ್ಸಿನ ಬಗ್ಗೆ ಸರಿಯಾಗಿ ತಿಳ್ಕುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಹಾಗಾಗಿ ಬಹಳ ಸುಂದರವಾದ ಮಾತು ನೋಡಿ. ಆ ತಪಸ್ವಿ ರುದ್ರದೇವರನ್ನ ಕುರಿತು ತಪಸ್ಸು ಮಾಡ್ತಾನೆ. ಆದರೆ ರುದ್ರದೇವರು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿ ಎದುರಿಗೆ ಬಂದು ನಿಲ್ತಾರೆ. ನಿಂತು ಹೇಳ್ತಾರೆ, ಏನು ವರ ಬೇಕೋ ಬೇಡಕೋ ನೀನು ಅಂತ.